ನೀವು ಎಬಿಸಿ ಜ್ಯೂಸ್ ಕುಡಿಬೇಡಿ. ಅಕಸ್ಮಾತ್ ರೆಗ್ಯುಲರ್ ಆಗಿ ಎಬಿಸಿ ಜ್ಯೂಸ್ ಕುಡಿದ್ರೆ ಈ ಎಲ್ಲಾ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಮೊದಲನೇದು ಆಪಲ್. ಆಪಲ್ ನಲ್ಲಿ ಕ್ವಾಸಿಟಿನ್ ಅಂತ ಒಂದು ಫೈಟೋಕೆಮಿಕಲ್ ಇರುತ್ತೆ. ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡುತ್ತೆ. ಪೆಕ್ಟಿನ್ ಅಂತ ಇನ್ನೊಂದು ಫೈಟೋಕೆಮಿಕಲ್ ಇದೆ. ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಬೈಲ್ ಆಸಿಡ್ಸ್ ಗೆ ಬೈಂಡ್ ಆಗಿ ಕೊಲೆಸ್ಟ್ರಾಲ್ ಅಬ್ಸಾರ್ಪ್ಷನ್ ನ ಕಮ್ಮಿ ಮಾಡುತ್ತೆ. ಕೊಲೆಸ್ಟ್ರಾಲ್ ಅಬ್ಸಾರ್ಪ್ಷನ್ ಕಮ್ಮಿ ಆಯ್ತು ಅಂದ್ರೆ ನಿಮ್ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ. ಎರಡನೇದು ಬೀಟ್ರೂಟ್. ಬೀಟ್ರೂಟ್ ಅಲ್ಲಿ ಡಯಟ್ರಿ ನೈಟ್ರೇಟ್ಸ್ ಇರುತ್ತೆ. ಈ ಡಯಟ್ರಿ ನೈಟ್ರೇಟ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ ಬ್ಲಡ್ ಅಲ್ಲಿ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಮಾಡಿ ವ್ಯಾಸೋಡೈಲೇಷನ್ ಮಾಡುತ್ತೆ. ಇದರಿಂದ ನಿಮ್ಮ ಬಿಪಿ ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಫೈಟೋಕೆಮಿಕಲ್ ಬೀಟ್ರೂಟ್ ಅಲ್ಲಿ ಬಿಟೈನ್ ಅಂತ ಇದೆ. ಇದು ನಿಮ್ಮ ಲಿವರ್ ಅಲ್ಲಿ ಫೇಸ್ 2 ಡಿಟಾಕ್ಸಿಫಿಕೇಶನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಕೊನೆಯದಾಗಿ ಕ್ಯಾರೆಟ್. ಕ್ಯಾರೆಟ್ ಅಲ್ಲಿ ಬೀಟಾ ಕ್ಯಾರೋಟಿನ್ಸ್ ಇರುತ್ತೆ. ಈ ಬೀಟಾ ಕ್ಯಾರೋಟಿನ್ಸ್ ಇಂದ ನಿಮ್ ವಿಟಮಿನ್ ಎ ಸಿಂಥಸಿಸ್ ಆಗುತ್ತೆ. ವಿಟಮಿನ್ ಎ ಏನಕ್ಕೆ ಬೇಕು ಅಂದ್ರೆ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ ಹಾಗೂ ನಿಮ್ಮ ಕಣ್ಣು ಶಾರ್ಪ್ ಆಗುತ್ತೆ. ಈಗ ಎಬಿಸಿ ಜ್ಯೂಸ್ ಇಂದ ಇರೋ ಸೈನ್ಸ್ ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನ ಹೇಗೆ ತಯಾರಿಸಬೇಕು ಹಾಗೂ ಎಷ್ಟು ಕ್ವಾಂಟಿಟಿ ತಗೋಬೇಕು ಮತ್ತೆ ಯಾವ ಟೈಮ್ ಅಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಬೆಸ್ಟ್ ಅಂತ ನಿಮ್ ಡೌಟ್ ಕ್ಲಿಯರ್ ಆಗ್ಬೇಕು ಅಂದ್ರೆ ಆರೋಗ್ಯ ಆಚಾರ ಚಾನಲ್ ನ ಫಾಲೋ ಮಾಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಎಬಿಸಿ ಜ್ಯೂಸ್ ಅಂತ ಟೈಪ್ ಮಾಡಿದ್ರೆ ನಾನು ಪರ್ಸನಲಿ ನಿಮ್ಗೆ ಫ್ರೀ PDF ನ DM ಮಾಡ್ತೀನಿ.